ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಅದ್ಭುತ ಆಯುರ್ವೇದ ಮೂಲಿಕೆಯ ಬಗ್ಗೆ ಮಾತನಾಡೋಣ. ಅದು ಜ್ಯೇಷ್ಠ ಮಧು ಅಂದ್ರೆ ಎಷ್ಟಿ ಮಧು ಅಥವಾ ಅತಿ ಮಧುರ ಎಂದು ಕೂಡ ಕರೆಯಲಾಗುತ್ತದೆ. ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಆಯುರ್ವೇದದ ಪ್ರಮುಖ ಔಷಧೀಯ ಮೂಲಿಕೆಗಳಲ್ಲಿ ಒಂದಾಗಿದೆ. ಈ ವಿಡಿಯೋದಲ್ಲಿ ಇದರ ಆರೋಗ್ಯಕಾರಿ ಪ್ರಯೋಜನಗಳು, ಉಪಯೋಗಿಸುವ ವಿಧಾನ ಮತ್ತು ಎಚ್ಚರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ತಿಳಿಯುವ ವಿಷಯಗಳು: ಒಂದನೆಯದು, ಜ್ಯೇಷ್ಠ ಮಧು ಎಂದರೇನು? ಎರಡನೆಯದು, ಗಂಟಲು, ಕೆಮ್ಮು, ಶೀತ, ಕಫಕ್ಕೆ ಇದರ ಉಪಯೋಗ. ಮೂರನೆಯದು, ಜೀರ್ಣ ಸಮಸ್ಯೆ ಮತ್ತು ಪಿತ್ತದ ನಿಯಂತ್ರಣಕ್ಕೆ ಪ್ರಯೋಜನ. ನಾಲ್ಕನೆಯದು, ಚರ್ಮದ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಗೆ ಇದರ ಪಾತ್ರ. ಐದನೆಯದು, ಸರಿಯಾದ ಸೇವನೆ ವಿಧಾನ ಮತ್ತು ಎಚ್ಚರಿಕೆಗಳು. ಪ್ರತಿ ಮನೆಯಲ್ಲಿರಬೇಕಾದ ಈ ಸಿಹಿ ಔಷಧಿಯ ಸಂಪೂರ್ಣ ಆಯುರ್ವೇದ ಜ್ಞಾನವನ್ನು ತಿಳಿಯಲು ವಿಡಿಯೋ ಕೊನೆಯವರೆಗೂ ನೋಡಿ. ಈ ಜ್ಯೇಷ್ಠ ಮಧು ಒಂದು ಸಿಹಿ ರಸ ಹೊಂದಿರುವ ಬೇರು ಮೂಲಿಕೆ. ಇದರ ಹೆಸರು ಕೇಳಿದ್ರೆ ಸಿಹಿ ಎನ್ನಿಸುತ್ತದೆ, ಉಪಯೋಗ ಮಾಡಿದ್ರೆ ಆರೋಗ್ಯ ಸಿಗುತ್ತದೆ. ಮೊದಲ ಪ್ರಯೋಜನ: ಗಂಟಲು ಮತ್ತು ಕೆಮ್ಮಿಗೆ. ಗಂಟಲು ನೋವು, ಶೀತ, ಕಫ ಅಥವಾ ಧ್ವನಿಯ ದುರ್ಬಲತೆ ಇದ್ದರೆ ಜ್ಯೇಷ್ಠ ಮಧು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಗಾಯಕರಿಗೆ, ವಕ್ತಾರರಿಗೆ ಇದು ಧ್ವನಿ ಸ್ಪಷ್ಟತೆಗೆ ಸಹಾಯಕ. ಎರಡನೆಯದು, ಹೊಟ್ಟೆ ಮತ್ತು ಜೀರ್ಣಕೋಶದ ಆರೋಗ್ಯ. ಹೊಟ್ಟೆಯ ಉರಿ, ಅಜೀರ್ಣ ಅಥವಾ ಅಲ್ಸರ್ ಇದ್ದರೂ ಇದು ಶಮನಕಾರಕ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಪಿತ್ತವನ್ನು ಸಮತೋಲನಗೊಳಿಸುತ್ತದೆ. ಮೂರನೆಯದು, ಮನಸ್ಸಿಗೆ ಶಾಂತಿ. ಜ್ಯೇಷ್ಠ ಮಧು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ಒತ್ತಡ, ಕಳವಳ ಇವುಗಳನ್ನು ಕಡಿಮೆ ಮಾಡಲು ಸಹಾಯಕ. ಓದುವ ಮಕ್ಕಳಿಗೆ ಮತ್ತು ಕೆಲಸದ ಒತ್ತಡದಲ್ಲಿರುವವರಿಗೆ ಇದು ಅತ್ಯಂತ ಉತ್ತಮ ಟಾನಿಕ್. ನಾಲ್ಕನೆಯದು, ಚರ್ಮದ ಆರೋಗ್ಯಕ್ಕೆ. ಚರ್ಮದ ಉರಿ, ಕಲೆಗಳು ಅಥವಾ ಪಿತ್ತದ ಸಮಸ್ಯೆ ಇದ್ದರೆ ಇದರ ಕಷಾಯ ಅಥವಾ ಚೂರ್ಣ ಉಪಯೋಗದಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಐದನೆಯದು, ರೋಗ ನಿರೋಧಕ ಶಕ್ತಿಗೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶೀತ, ಜ್ವರ ಬಂದಾಗ ಹಾಲಿನೊಂದಿಗೆ ಸ್ವಲ್ಪ ಜ್ಯೇಷ್ಠ ಮಧು ಸೇವಿಸಿದರೆ ಶ್ಲೇಷ್ಮ ನಿವಾರಣೆಯಾಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಈಗ ತಿಳಿದುಕೊಳ್ಳೋಣ. ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಅಥವಾ ಅತಿಮಧುರ ಒಂದು ಪ್ರಮುಖ ಆಯುರ್ವೇದ ಔಷಧೀಯ ಮೂಲಿಕೆ. ಇದರ ಬೇರು ಭಾಗವನ್ನು ಔಷಧಿಯಾಗಿ ಬಳಸುತ್ತಾರೆ. ಇದು ಮಧುರ ಎಂಬ ಸಿಹಿ ರಸದಿಂದ ಕೂಡಿದ್ದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. 1. ಗಂಟಲು ಮತ್ತು ಶ್ವಾಸಕೋಶದ ಆರೋಗ್ಯಕ್ಕೆ. ಗಂಟಲು ನೋವು, ಕೆಮ್ಮು, ಕಫ, ಧ್ವನಿಯ ದುರ್ಬಲತೆಗಳಲ್ಲಿ ಸಹಾಯಕ. ಕಂಠಶೋಧ ಅಥವಾ ಲಾರಿಂಜೈಟಿಸ್ ಹಾಗೂ ಉಸಿರಾಟದ ತೊಂದರೆಗಳಲ್ಲಿ ಉಪಯುಕ್ತ. 2. ಜೀರ್ಣಕೋಶದ ಸಮಸ್ಯೆಗಳಲ್ಲಿ. ಅಜೀರ್ಣ, ಅಜಾಗ್ರಣ, ಹೊಟ್ಟೆಯ ಉರಿ, ಪಿತ್ತ ಸಂಬಂಧಿತ ಸಮಸ್ಯೆಗಳಲ್ಲಿ ಶಮನಕಾರಕ. ಅಲ್ಸರ್ಗಳಲ್ಲಿ ಶ್ಲೇಷ್ಮ ಪಟಲವನ್ನು ರಕ್ಷಿಸುತ್ತದೆ. 3. ಮನಸ್ಸು ಮತ್ತು ನರಮಂಡಲಕ್ಕೆ. ಒತ್ತಡ ಕಡಿಮೆ ಮಾಡಲು ಸಹಕಾರಿ. ಸ್ಮರಣಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಿಸಲು ಉಪಯುಕ್ತ. 4. ಚರ್ಮದ ಆರೋಗ್ಯಕ್ಕೆ. ಚರ್ಮದ ಉರಿ, ಕಲೆ, ಪಿತ್ತ ಸಂಬಂಧಿತ ಚರ್ಮದ ಕಾಯಿಲೆಗಳಲ್ಲಿ ಶಮನಕಾರಕ. ಚರ್ಮಕ್ಕೆ ತೇಜಸ್ಸು ನೀಡುತ್ತದೆ. 5. ಹಾರ್ಮೋನಲ್ ಸಮತೋಲನಕ್ಕೆ. ಮಹಿಳೆಯರಲ್ಲಿ ಮಾಸಿಕ ಚಕ್ರದ ಅಸಮತೋಲನ ಮತ್ತು ಹಾರ್ಮೋನ ಅಸ್ಥಿರತೆಯಲ್ಲಿ ಸಹಕಾರಿ. 6. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು. ದೇಹದ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ. ಶೀತ, ಜ್ವರದ ಸಮಯದಲ್ಲಿ ಶ್ಲೇಷ್ಮ ನಿವಾರಕ. ಬಳಕೆ ವಿಧಾನ: ಜ್ಯೇಷ್ಠ ಮಧು ಚೂರ್ಣ 1/4 1/2 ಚಮಚ ಹಾಲು ಅಥವಾ ಬೆಲ್ಲದ ನೀರಿನೊಂದಿಗೆ ದಿನಕ್ಕೆ 1-2 ಬಾರಿ ಅಥವಾ ಕಷಾಯ ದ್ರವ ರೂಪದಲ್ಲೂ ಸೇವಿಸಬಹುದು. ಎಚ್ಚರಿಕೆ: ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ರಕ್ತದೊತ್ತಡ ಹೆಚ್ಚಾಗಬಹುದು. ಗರ್ಭಿಣಿಯರು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಎಚ್ಚರಿಕೆ: ಸ್ವಯಂ ಔಷಧಿ ಸೇವನೆ ಮಾಡಬೇಡಿ. ಆಯುರ್ವೇದ ವೈದ್ಯರ ಸಲಹೆ ಅಗತ್ಯ. ವಿಡಿಯೋ ನೋಡಿದ ನಿಮಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಧನ್ಯವಾದಗಳು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.